ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಭಾನುವಾರದ ಆರಾಧನೆಗೆ ನಿಮಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಆತ್ಮದಿಂದಲೂ ಸತ್ಯದಿಂದಲೂ ಆತನಿಗೆ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡುವ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ಓದುವ. 95 ಕೀರ್ತನೆ. ಬನ್ನಿರಿ, ಯೆಹೋವನಿಗೆ ಉತ್ಸವದನಿ ಮಾಡುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದಲೂ ಆತನಿಗೆ ಜಯಘೋಷ ಮಾಡೋಣ. ನಾವೆಲ್ಲರೂ ಒಟ್ಟು ಸೇರಿ ಉತ್ಸಾಹದಿಂದ ಸಂತೋಷದಿಂದ ನಮ್ಮ ರಕ್ಷಕನಾದ ಶರಣನಿಗೆ ನಾವು ಆರಾಧಿಸುವ, ಆತನ ನಾವು ಸ್ತುತಿಸುವ, ಆತನಿಗೆ ಕೃತಜ್ಞ ಸ್ತುತಿಯನ್ನು ಮಾಡುವ. ಆತನು ಮಾಡಿದ ಉಪಕಾರವನ್ನು ಒಂದನ್ನು ಮರೆಯದೆ ಆತನ ಮಾಡಿದ ಎಲ್ಲ ಉಪಕಾರಗೋಸ್ಕರ ಆತನಿಗೆ ಕೃತಜ್ಞತೆ ಮಾಡುವ, ಆತನ್ನು ಕೊಂಡಾಡುವ, ಆತನ ನಾಮವನ್ನು ಘನಪಡಿಸುವ. ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳು ಸತ್ಯದಿಂದಲೂ ಆತ್ಮದಿಂದಲೂ ದೇವರಿಗೆ ಆರಾಧನೆ ಮಾಡಬೇಕಂತ ದೇವರ ವಾಕ್ಯ ಹೇಳ್ತದೆ. ಈ ಸಮಯದಲ್ಲಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥಿಸುವ. ತಂದೆ, ನೀನು ಒಳ್ಳೆಯವನಾಗಿದೆ ಕತೆ, ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ. ನಿನ್ನ ಮಕ್ಕಳು ಕತೆ ನಿನ್ನ ಸನ್ನಿಧಿಯಲ್ಲಿ ಸೇರಿದ ಕರ್ತನೆ, ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಕರ್ತನೆ, ನಿನ್ನ ಆತ್ಮದಿಂದ ತುಂಬಿಸು ಕರ್ತನೆ. ನಿನ್ನ ಮಕ್ಕಳು ಸೇರಿ ಆರಾಧನೆ ಸ್ತುತಿ ಮಾಡುವಾಗ ತಂದೆ, ನೀನು ಮಹಿಮೆ ಹೊಂದಬೇಕು, ನಿನಗೆ ಸಂತೋಷ ಆಗಬೇಕು. ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ಕರ್ತನೆ, ನಾವು ಆರಾಧನೆ ಸ್ತುತಿ ಮಾಡುವಾಗ ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿ ಕರ್ತನೆ, ಅವರಿಗೆ ಸ್ವಸ್ಥತೆ ಆಗಲಿ ಕರ್ತನೆ, ಅವರ ಬಂಧನ ಮುರಿಯಲ್ಪಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಪರಲೋಕದ ಸಕಲ ಆಶೀರ್ವಾದದಿಂದ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಕರ್ತನೆ, ನೀನು ಒಳ್ಳೆಯವನಾಗಿದೆ, ಬಲಪಡಿಸು, ನಮ್ಮನ್ನು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಆತನಿಗೆ ಸ್ತುತಿಸುವ, ಆರಾಧನೆ ಮಾಡುವ ಆತನ ನಾವು. ಥ್ಯಾಂಕ್ ಯು ಲೋ. ಹಾಲೆಲೂಯಾ, ಹಾಲೆಲೂಯಾ. ರಾಜಾದಿರಾಜನಿಗೆ ಸ್ತೋತ್ರಪ್ಪ. Jesus makawoto is badal sona Nasahazari pala sadaka Nasazauna sajuni mazo Nasahazari pala sadaka Nasazauna sagoli mazo Kalvari donga chakizare Sangalganelo Kalvari donga chakizare Mukutanizlo Moja paskache bantutinirale Namo childilla sod bandara Moja paskache bantutinirale Namo childilla sod bandara Jesu makavorto Amsa Jesu amka varto janaka तो बदल सजो नहीं सदाकाल जिये सब देव जाना सा जो जीवन जिंदू जाना सा बदल सोना वाजा सोहा सानी पना सदाका तो जाना सा गो लिमजो सदाका तो जाना सा गो लिमजो मुझे कष्ट हर Nane puse, kos haluzale. Glory, glory. Nane puse, somirai zanu, alanya astana, amitache puri distela. Somirai zanu, alanya astana, amitache puri distela. Makavorto. Badal sona, mozo Jesu makavorto. Dis badal sona, Sohata soha, sani khala sadakar, to zauna sajuri mazo. Soha, sani khala sadakar, to zauna sajuri mazo. Kalvari donga chakisare.
Kalvari Ganga Chak Sare Mukut Neslo Moja Pata Nahi Rale Amanchi Digasar Vandara Moja Pata Nahi Rale Amanchi Digasar Vandara Sumakawoto Inkodal Sona Mojo Jesu Makawoto Inkodal Sona Kanto Soha Sani Sana Sadankal Toto Sauna Sagoli Mago Toto Sauna Sagoli Mago Duro Wai Devoro Wai Devoro Wai Devoro Wai Devoro Amsa Devoro Borodona Sampadu Amsa Mokarta Tumsa Mokarta Tato Asta Jai Jai Asta Jai Jai Radha Ka Jai 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 Sara Jai Jai Ajata Jai Jai Sara Sara Ka Jai 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 Sara Dev Mokarta Dev Mokarta Mokarta Dev Mokarta Dev Mokarta Dev Mokarta Mokarta Sara Jai 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 Sara Ka Jai 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 Sara Jai Jai Sara Jai Jai Sara Jai Jai Sara Ka Jai 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 Sara Jai 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 Sara Ka Jai 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 Sara Jai Jai Sara Jai Jai Sara Sara Ka Jai 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 Sara Ka Jai 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 Hallelujah, 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 hallelujah. ರಾಜಾಧಿರಾಜನೇ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಸಂಗಡ ಇರುವ ದೇವರ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಿಂದ ಚಲಿಸ್ತಾ ಇದೆ ಅದಕ್ಕೆ ಸ್ತೋತ್ರ ತಂದೆ ದೇವರ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೇ ನಮ್ಮ ಯಜ್ಞವು ಕರ್ತನೇ ಧೂಪವು ಮೇಲೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ರಾಜಾಧಿರಾಜನಿಗೆ ಸ್ತೋತ್ರ. ಎಸ್, ನಾವೆಲ್ಲರೂ ಸೇರಿ ಆತನ್ನು ಸ್ತುತಿಸುವ, ಆತನ ನಾಮ ಮಹಿಮೆಪಡಿಸುವ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆತನ ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು ಆತನೇ, ಘನಕ್ಕೆ ಯೋಗ್ಯನು, ಮಾನಕ್ಕೆ ಯೋಗ್ಯನು ಆತನು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾರದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾರದು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾರದು. ಸಾವಿರಾರು ಸ್ತೋತ್ರ ಬಲಿಯಾಗಿ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾರದು. ಆರಾಧನೆ ನನ್ನ ಉಸಿರುವಾಗಲವೆಲ್ಲ ನಿನಗೆ ಆರಾಧನೆ. ಆರಾಧನೆ ನಾನು ಬದುಕಿರುವಾಗಲವೆಲ್ಲ ನಿನಗೆ ಮಾಡುವೆ. ಆರಾಧನೆ
ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಸಾವಿರಾರು ಕಾರಣನ ಬಾಳಲ್ಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುಗಳಿಗೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ಸಾವಿರಾರು ಉಪಕಾರ ನನ್ನ ಬಾಳಲ್ಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ನನ್ನ ಶಾಪ ಜೀವಿತ ನನಿಗರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ನನ್ನ ಶಾಪ ಜೀವಿತವ ನನಿಗರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ಆರಾಧನೆ. ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ನಾನು ಇರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ನಾನು ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ನಾನು ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಯಾವುದಕ್ಕೂ ಬಾರದಂತ ನನ್ನ ಪ್ರೀತಿಸಿ ಉನ್ನತ ಸ್ಥಾನವನ್ನು ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯದ ಬಾಳನ್ನು ನೀಡಿರುವೆ. ಯಾವುದಕ್ಕೂ ಬಾರದಂತ ನನ್ನ ಪ್ರೀತಿಸಿ ಉನ್ನತ ಸ್ಥಾನವನ್ನು ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯದ ಬಾಳನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಗ್ಲೋರಿ ಗ್ಲೋರಿ ಮಹಿಮೆ ಮಹಿಮೆ ನಿನಗೆ ಮಹಿಮೆ ದೇವ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರಪ್ಪ. ಮಾಡುವೆ ಆರಾಧನೆ. ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಎಷ್ಟು ಸ್ತುತಿಸಿದರು ಸಾಲದು యేసయ్య ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య ನಿನ್ನ ಕರುಣೆಯ ವಿವರಿಸಲಾಗದು.
ಗ್ಲೋರಿ ಮಹಿಮೆ ಹಾಲೆಲೂಯ. ರಾಜಾದಿರಾಜನಿಗೆ ಸ್ತೋತ್ರ. ಎಷ್ಟು ಸುತ್ತಿದರೂ ಅದು ಕಡಿಮೆ ಕರ್ತನೆ. ದೇವ ನಿಂಗೆ ಕರ್ತನೆ ಅಪ್ಪ ತಂದೆ ಹಾಲೆಲೂಯ. ರಾಜಾದಿರಾಜನಿಗೆ ಸ್ತೋತ್ರ. ದೇವಾನಿಗೆ ಸ್ತೋತ್ರ ಕರ್ತನೆ. ಸ್ತೋತ್ರಕ್ಕೆ ಯೋಗ್ಯನು ನೀನಾಗಿದ್ದೀರಾಮೆ. ನಮ್ಮ ಮಧ್ಯದಲ್ಲಿ ಇರುವ ಆತನೇ ಸ್ತೋತ್ರ ಯೇಸುವೇ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ರಾಜಾದಿರಾಜ ನಿಂಗೆ ಸ್ತೋತ್ರ ಯೇಸುವೇ, ನಿಂಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ. ಗ್ಲೋರಿ 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 ಗ್ಲೋರಿ. ಯಸ್, ಥ್ಯಾಂಕ್ ಯು ಲಾರ್ಡ್. ಸ್ವರ್ಗನಿಂದ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ಸ್ವರ್ಗಾದಿ ಸ್ವರ್ಗನಿಂದ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ಆದರೂ ಎನ್ನಯ ಹೃದಯದಲ್ಲಿ ನೆಲೆಸಲು ಬಂದಿ ನನ್ನೇಸುವೆ. ನನ್ನ ಹೃದಯದ ಸಿಂಹಾಸನದೇ ಅಸೀಲನಾದನ ರಾಜನೇ. ನನ್ನ ಹೃದಯದ ಸಿಂಹಾಸನದೇ ನೆಲೆಸಿರುವ ಯೇಸುವೇ. ಹೃದಯದ ಸಿಂಹಾಸನದೇ ಅಸೀಲನಾಗಿಯ ರಾಜನೇ. ಹೃದಯದ ಸಿಂಹಾಸನದೇ ನೆಲೆಸಿರುವ ಯೇಸುವೇ. ಸಕಲರ ತಂದೆಯು ನೀ, ಸರ್ವರಿಗೂ ಆಧಾರ ನೀ. ಸಕಲರ ತಂದೆಯು ನೀ, ಸರ್ವರಿಗೂ ಆಧಾರ ನೀ. ನಿನ್ನಯ ಶ್ವಾಸದಿಂದಲೇ ನಾನೀಗ ಉಸಿರಾಡುವೆ. ನಿನ್ನಯ ಕರುಣೆಯಿಂದಲೇ ನಾನೀಗ ಉಳಿದಿರುವೆ. ನನ್ನ ಹೃದಯದ ಸಿಂಹಾಸನದೇ ಅಸೀಲನಾದ ರಾಜನೇ. ಹೃದಯದ ಸಿಂಹಾಸನದೇ ನೆಲೆಸಿರುವ ಯೇಸುವೇ. ಹೃದಯದ ಸಿಂಹಾಸನದೇ ಅಸೀಲನಾದನ ರಾಜನೇ. ಹೃದಯದ ಸಿಂಹಾಸನದೇ ನೆಲೆಸಿರುವ ಯೇಸುವೇ. ಮನುಜರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಾತನೇ. ಮನುಜರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಾತನೇ. ಜೀವ ನೀಡುವ ದೇವರಾತ್ಮನೇ, ನನ್ನಲ್ಲಿ ಬೆರೆತಾಗಿರುವೆ. ಮೃತ್ಯುಂಜಯನಾದ ಯೇಸುವೇ, ನೀ ನನ್ನ ನಿರಲು ಜೀವಿಸುವೆ. ನನ್ನ ಹೃದಯ
ಸಿಂಹಾಸನದಿ ಹೀನನಾದನ ಯೋಜನೆ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ ಯದ ಸಿಂಹಾಸನದಿ ಹೀನನಾದನನ್ ಯೋಜನೆ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ ಸ್ತೋತ್ರಕ್ಕೆ ಮಾನಕ್ಕೆ ಮಾತ್ರ ಯೋಗ್ಯನು ಸ್ತುತಿ ಸ್ತೋತ್ರಕ್ಕೆ ಮಾನಕ್ಕೆ ನೀ ಮಾತ್ರ ಯೋಗ್ಯನು ಸ್ತೋತ್ರಕ್ಕೆ ಮಾನಕ್ಕೆ ವಾಮನಿಗೆ ನೀ ಮಾತ್ರ ಯೋಗ್ಯನು ಸ್ತೋತ್ರಕ್ಕೆ ಘನಮಾನಕ್ಕೆ ವಾಮನಿಗೆ ನೀ ಮಾತ್ರ ಯೋಗ್ಯನು ದೇವಾಲಯ ಪವಿತ್ರಾತ್ಮನ ಸಂಗುವಾಲಯ ದೇವರು ದೇವಾಲಯ ಹಲ್ಲೆಲೂಯಾ ದೇವಾಲಯ ಪವಿತ್ರಾತ್ಮನು ಸಂಗುವಾಲಯ ದೇವರು ದೇವಾಲಯ ಹಲ್ಲೆಲೂಯಾ ದೇವರು ದೇವಾಲಯ ಪವಿತ್ರಾತ್ಮನ ಸಂಗುವಾಲಯ ದೇವರು ದೇವಾಲಯ ಹಲ್ಲೆಲೂಯಾ ಹಲ್ಲೆಲೂಯಾ ಗ್ಲೋರಿ 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 ಮಹಿಮೆ ಹಲ್ಲೆಲೂಯಾ ರಾಜಾಧಿರಾಜನೇ ಸ್ತೋತ್ರ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ ರಾಜಾಧಿರಾಜ ಯೇಸುವೇ ನಿಂಗೆ ಸ್ತೋತ್ರ ಯೇಸುವೇ ನಿಂಗೆ ಸ್ತೋತ್ರ ರಾಜ पिता तेरे नाम की स्तुति हो जीवनदान तेरे सम्मुख आते हम हे स्वर्ग पिता तेरे नाम की स्तुति हो जीवनदाता तेरे सम्मुख आते हम आराधना ओ
योग्य तेरे समान कोई नहीं, स्वर्ग में या पृथ्वी में तेरे सिवा कोई नहीं, आराधना के योग्य तेरे समान कोई नहीं, स्वर्ग में या पृथ्वी में। आराधना ओ आराधना, आराधना ओ आराधना, हालेलुया ओ हालेलुया, हालेलुया ओ हालेलुया। हे स्वर्ग पिता तेरे नाम की स्तुति हो, हे जीवनदार तेरे सम्मुख आते हम, आराधना ओ आराधना, आराधना ओ आराधना, हालेलुया ओ हालेलुया, हालेलुया ओ हालेಲುಯಾ. ತಂದೆ ನಿನಗೆ ಸ್ತೋತ್ರಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ. ನಿನ್ನ ಮಕ್ಕಳಾಗಿ ನಾವು ಸೇರಿ ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ಸ್ತುತಿಗೆ ನೀನು ಯೋಗ್ಯನಾಗಿದ್ದಿ, ಮಹಿಮೆಗೆ ಯೋಗ್ಯನು, ಆರಾಧನೆಗೆ ಯೋಗ್ಯ ನೀನಾಗಿದ್ದಿ ಕರ್ತನೇ. ಘನಕ್ಕೆ ಯೋಗ್ಯನು, ಮಾನಕ್ಕೆ ಯೋಗ್ಯನಾಗಿದ್ದಿ, ನೀನು ಒಬ್ಬನು ಮಾತ್ರ ಯೋಗ್ಯನು ಕರ್ತನೇ. ನಮ್ಮ ಆರಾಧನೆ ಸ್ತುತಿ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತಾ ಆಮೇನ್. ಪ್ರಿಯರೇ, ಇಷ್ಟೊತ್ತು ನಾವು ಇಷ್ಟು ಸಮಯ ನಮ್ಮ ತಂದೆ ಆದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ನಮ್ಮ ಸ್ತುತಿ ಆರಾಧನೆ ಆತನು ಸ್ವೀಕಾರ ಮಾಡಿದ್ದಾನೆ, ನಮ್ಮ ಯಜ್ಞ ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು, ಈ ಸಮಯದಲ್ಲಿ ಉಂಟು. ದೇವರ ಆತ್ಮ ಚಲಿಸ್ತಾ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಒಬ್ಬೊಬ್ಬರಿಗೆ ದೇವರ ಆತ್ಮ ಮುಟ್ಟುತ್ತಾ ಇದ್ದಾನೆ. ನಿಮ್ಮನ್ನೆಲ್ಲರನ್ನು ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರಿಯರಿ, ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗುವ. ಸತ್ಯವೇದ ಏನು ಹೇಳ್ತದೆ ನೋಡುವ. ದೇವರ ವಾಕ್ಯ ನಮಗೆ ಎಷ್ಟು ನಾವು ಕೇಳ್ತೇವೆ, ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾನೆ. ಅದರ ಪ್ರಕಾರ ನಡೆಯಲಿಕ್ಕೆ ನಂಬಿಕೆಯನ್ನು ಹೆಚ್ಚಿಸ್ತಾನೆ. ಪ್ರಾರ್ಥನೆ ಆತ್ಮಂದ ತುಂಬಿಸ್ತಾನೆ ಆತನು. ಅದಕ್ಕೋಸ್ಕರ ಇವತ್ತು ನಾವು ದಾನಿಯೇಲನ ಗ್ರಂಥ 6ರಲ್ಲಿ ಸ್ವಲ್ಪ ಜ್ಞಾನಿಸುವ. ನಾವು ಈ ಗ್ರಂಥದಲ್ಲಿ ಈ ದಾನಿಯೇಲನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ದಾನಿಯೇಲನು ಯಾರಾಗಿದ್ದ? ಆತನು ಒಂದು ನೆಬೂಕದ್ನೆಚ್ಚರ್ ರಾಜ್ಯದೊಳಗೆ ಗುಲಾಮನಾಗಿದ್ದ. ಅಂದರೆ ಇಸ್ರೇಲನ್ನು
ವಶ ಮಾಡಿಕೊಂಡು ನೆಬೂಕದ್ನೆಚ್ಚರನು ತನ್ನ ರಾಜ್ಯದಲ್ಲಿ ತಂದಿದ್ದನು. ಅದರಲ್ಲಿ ಒಬ್ಬನಾಗಿದ್ದ ದಾನಿಯೇಲನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ. ಏಕೆಂದರೆ ಅವರು ದೇವರಿಗೆ ನಂಬಿಕೆಯಿಂದ ನಡೆದರು. ನಾವು ಹೇಳ್ತೇವೆ ಇಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಪ್ಯಾಸೇಜಲ್ಲಿ ಆ ಪ್ರಾರ್ಥನೆ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು 3 ಓದುವುದಾದರೆ, ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮುಖ್ಯ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಿಂತಲೂ ಅಧಿಕ ಸಾಮರ್ಥ್ಯನೆನಿಸಿಕೊಂಡಿದ್ದನು. ಏನಿತ್ತು ಅವನ ಹತ್ರ? ಆತನ ಹತ್ರ ಪರಮ ಬುದ್ಧಿ ಇತ್ತು. ದೇವರು ಕೊಟ್ಟ ಬುದ್ಧಿ ಆತನಲ್ಲಿ ಇತ್ತು. ಅದಕ್ಕೋಸ್ಕರ ಎಲ್ಲ ಅಲ್ಲಿ ಕೆಲಸ ಮಾಡೋ ಎಷ್ಟು ಜನ ಅಲ್ಲಿ ದೇಶಾಧಿಪತಿ ಇದ್ದರು ಅವರಿಗಿಂತ ಹೆಚ್ಚು ಬುದ್ಧಿ ಆತನಿಗೆ ಕೊಟ್ಟಿದ್ದ. ಅವನಿಗೆ ಒಳ್ಳೆ ಅಲ್ಲಿ ಹುದ್ದೆ ಆತರು ಕೊಟ್ಟಿದ್ದರು. ಅದಕ್ಕೋಸ್ಕರ ಆತನಲ್ಲಿ ಬುದ್ಧಿ ಇತ್ತು, ದೇವರ ಕೊಟ್ಟ ಬುದ್ಧಿ. ಯಾವಾಗ ದೇವರ ಆತ್ಮನಿಗೆ ಅಧೀನರಾಗಿ ನಡೆಯುವಾಗ ದೇವರು ತನ್ನ ಬುದ್ಧಿಯನ್ನು ಕೊಡ್ತಾನೆ ಆತನಿಗೆ. ನಾವು ನೋಡ್ತಾ ಇದ್ದೇವೆ ಅಲ್ಲಿ ದಾನಿಯೇಲನು ಆ ಒಂದು ಅಧಿಕಾರಿಗಳ ಮಧ್ಯದಲ್ಲಿದ್ದನು. ಅಧಿಕಾರಿಗಳು ತುಂಬ ಜನರಿದ್ದರು, ಬೇರೆ ಬೇರೆ ಹುದ್ದೆಯಲ್ಲಿದ್ದರು ಅಲ್ಲಿ. ಈಗ ಅಲ್ಲಿ ಒಂದು ಕುತಾಂತ್ರ ತಂತ್ರ ಮಾಡ್ತಾರೆ ಇವರೆಲ್ಲರೂ ಸೇರಿ ದಾನಿಯೇಲನ ವಿರುದ್ಧವಾಗಿ. ಕುತಾಂತ್ರ ತಂತ್ರವನ್ನು ಮಾಡಿ ರಾಜನ ಬಳಿಗೆ ಹೋಗಿ ನೋಡಿ, ದಾನಿಯೇಲನ ಮೇಲೆ ಒಂದು ಮತ್ಸರ ಶುರುವಾಗ್ತದೆ ಇವರಿಗೆ. ಈ ಮತ್ಸರದ ಆತ್ಮವು ಎಲ್ಲರ ಒಳಗೆ ಹೋಗ್ತದೆ. ಈಗ ದಾನಿಯೇಲನ ವಿರುದ್ಧವಾಗಿ, ದಾನಿಯೇಲನು ದೇವರ ವಾಕ್ಯಾನುಸಾರವಾಗಿ ನಡೆಯುತ್ತಿದ್ದನು. ಈಗ ಉಳಿದವರ ಎಲ್ಲರ ಒಳಗೆ ಆ ಮತ್ಸರದ ಆತ್ಮ ಹೋಗಿ ಹೇಗಾದರೂ ದಾನಿಯೇಲನಿಗೆ ಕೆಳಗೆ ಹಾಕಬೇಕು ಎಂದು ಅವರ ಒಂದೇ ಆಲೋಚನೆ, ದುರಾತ್ಮನ ಒಂದೇ ಆಲೋಚನೆ. ಅವರು ರಾಜನ ಬಳಿಗೆ ಹೋಗಿ ಅವರು ಒಂದು ಕಾನೂನು ತರ್ತಾರೆ. ಇಲ್ಲಿ ರಾಜನ ಬಳಿಗೆ ಹೋಗಿ, ನೀನು ಈ ನಿಬಂಧನೆಗಳನ್ನು ವಿಧಿಸಿ ನಿಂತು ಹೋಗದ ಮೇದ್ಯಮರ ಮತ್ತು ಪಾರ್ಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಕ್ಷೇಪ ಮಾಡು ಎಂದು ಭಿನ್ನಯಿಸಿದರು. ಅಂದರೆ 1 ತಿಂಗಳ ತನಕ ರಾಜನನ್ನು ಬಿಟ್ಟು ಬೇರೆ ಯಾರನ್ನೂ ಆರಾಧಿಸಬಾರ್ದು. ಬೆಳಗ್ಗೆ ಎದ್ದು ಫಸ್ಟ್ ರಾಜನಿಗೆ ಅಡ್ಡ ಬೀಳಬೇಕು, ಮತ್ತು ಯಾವ ದೇವರು ಕೂಡ ಅಡ್ಡ ಬೀಳಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಏಕೆಂದರೆ ದಾನಿಯೇಲನು ಒಬ್ಬ ಪ್ರಾರ್ಥನೆ ವ್ಯಕ್ತಿಯಾಗಿದ್ದ. ಏಕೆಂದರೆ ಸತ್ಯವೇದ ಹೇಳ್ತದೆ, ಸೊಲೊಮೋನನ ಕಟ್ಟಿದ ಆ ದೇವಾಲಯ ಇತ್ತು. ಸೊಲೊಮೋನನು ಒಂದು ಪ್ರಾರ್ಥನೆ ಮಾಡಿದ್ದಾನೆ, ನಮ್ಮ ಜನರು ಯಾವ ದೇಶದಲ್ಲಿ ಇದ್ದರೂ ಈ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿ ಕೇಳಿಕೊಂಡರೆ ಅವರ ಪ್ರಾರ್ಥನೆಯನ್ನು ಪರಲೋಕದಲ್ಲಿ ಲಾಲಿಸಿ ನೀನು ಉತ್ತರ ಕೊಡಬೇಕೆಂದು ಆ ದಿವಸ ಸೊಲೊಮೋನನು ಪ್ರಾರ್ಥನೆ ಮಾಡಿದ್ದಾನೆ. ಅದಕ್ಕೋಸ್ಕರ ದಾನಿಯೇಲನು ಯಾವಾಗಲೂ ಕಿಟಕಿ ಓಪನ್ ಮಾಡಿ ತೆರೆದು ಅಲ್ಲಿ ಯೆರೂಸಲೇಮಿಗೆ ಮುಖ ಮಾಡಿ ಆತನು ಪ್ರಾರ್ಥನೆ ಮಾಡ್ತಿದ್ದನು. ಈ ಮಿಕ್ಕ ಎಲ್ಲ ಈ ಅವನೊಟ್ಟಿಗೆ ಇದ್ದ ಅಧಿಪತಿಗೆ ಇದು ಗೊತ್ತಿತ್ತು. ಅದಕ್ಕೋಸ್ಕರ ಅವರು ಮತ್ಸರದಿಂದ ಒಂದು ಕಾನೂನು ತರ್ತಾರೆ. ಆ ಕಾನೂನಿಗೆ ಲಕ್ಷ್ಯ ಮಾಡದೆ ದಾನಿಯೇಲನು ದಾನಿಯೇಲನಿಗೆ ಗೊತ್ತಿತ್ತು ಆತನು ಯೋಧ್ಯನಾಗಿದ್ದನು. ಯಾವ ದೇವರನ್ನು ಬಿಟ್ಟು ಯಾರಿಗೆ ಬೇರೆಯವರಿಗೆ ಅಡ್ಡ ಬೀಳಬಾರ್ದು, ಬೇರೆ ದೇವರಿಗೆ ಅಡ್ಡ ಬೀಳಬಾರ್ದು, ಮನುಷ್ಯನಿಗೆ ಅಡ್ಡ ಬೀಳಬಾರ್ದು ಎಂದು ಆತನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಆತನು ಮರಣದ ಭಯಪಡದೆ, ಮರಣಕ್ಕೆ ಆತನು ಭಯಪಡಲಿಲ್ಲ. ಅವನು ನಿರಂತರ ದಿವಸಕ್ಕೆ 3 ಸಾರಿ ಆತನು ಪ್ರಾರ್ಥನೆ ಮಾಡ್ತಿದ್ದನು. ಸತ್ಯವೇದ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಇವರೆಲ್ಲ ಸಿದ್ಧ ಮಾಡಿದ್ದಾರೆ. ಏನು ಸಿದ್ಧ ಮಾಡಿದ್ದಾರೆ? ಸಿಂಹಗಳನ್ನು ಸಿದ್ಧ ಮಾಡಿದ್ದಾರೆ. ನೆಬೂಕದ್ನೆಚ್ಚರ ರಾಜ್ಯದಲ್ಲಿ ಆತನು ಸಿಂಹಗಳನ್ನು ಸಾಕ್ತಿದ್ದನು. ಯಾಕೆ ಸಿಂಹಗಳನ್ನು ಸಾಕ್ತಿದ್ದನು? ಯುದ್ಧ ಮಾಡಲಿಕ್ಕೆ.
ಏಕೆ ಸಿಂಹಗಳಲ್ಲಿ ಒಂದು ಕ್ರೂರತೆ ಇತ್ತು. ಆ ಸಿಂಹಗಳ ಮುಖಾಂತರ ಅವನಿಗೆ ಯುದ್ಧವನ್ನು ಅವನು ಜಯಿಸ್ತಿದ್ದ. ಯಾವ ಥರದ ಯುದ್ಧ ಆದರೂ ಆತನು ಜಯಿಸ್ತಿದ್ದ. ಅದಕ್ಕೋಸ್ಕರ ನಬರ್ಕರ್ ರಾಜನು ಎಲ್ಲ ಲೋಕವನ್ನು ಆಳ್ತಿದ್ದ ಆತನು. ಈಗ ಇವರು ಏನು, ಯಾರಾದರೂ ನಿನಗೆ ಅಡ್ಡ ಬೀಳದಿದ್ದರೆ ಅವರಿಗೆ ಸಿಂಹದ ಗೈ ಒಳಗೆ ಹಾಕಬೇಕು ಒಂದು ಕಾನೂನು ತಂದರು. ಈಗ ದಾಲ್ಯನನ್ನು ಆ ಕಾನೂನಿಗೆ ಅಲಕ್ಷ್ಯ ಮಾಡಿ, ಅಂದರೆ ದೇವರ ವಾಕ್ಯಕ್ಕೆ ಆತನು ವಿಧೇಯನಾದ. ದೇವರ ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ ನಾನು ನಡೆಯುತ್ತೇನೆ, ಏನೂ ಆಗಲಿ ಜೀವಿತದಲ್ಲಿ. ಅದಕ್ಕೆ ದಾನ್ಯನು ಅಧೀನನಾದ, ದೇವರಿಗೆ ಅಧೀನನಾದ, ಇವರ ಕಾನೂನಿಗೆ ಅಧೀನನಾಗಲಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು 16ರಿಂದ ಓದುವ, ದಾನ್ಯನನ್ನು ತಂದು, ಈಗ ನೋಡಿ ಏನು ಮಾಡ್ತಾ ಇದ್ದಾರೆ, ಅವರು ಹಿಡಿತಾರೆ ದಾನ್ಯನನ್ನು ಪ್ರಾರ್ಥನೆ ಮಾಡುವಾಗ. ತಂದು ಏನು ಮಾಡ್ತಾರೆ, ಮತ್ಸರದಿಂದ ಎಲ್ಲರೂ ಸೇರಿದ್ದಾರೆ, ಎಲ್ಲರೂ ಒಂದಾಗಿದ್ದಾರೆ. ದಾನ್ಯನಲ್ಲಿ ಒಬ್ಬನು. ಈಗ ದಾನ್ಯನನ್ನು ಹೇಗಾದರೂ ಲಗಾಡಿ ತೆಗೆಯಬೇಕು ಇವರಿಂದ, ಏಕೆಂದರೆ ದಾನ್ಯನ ಥರ ಪರಮ ಬುದ್ಧಿ ಇತ್ತು. ರಾಜನು ಅವನಿಗೆ ಮೆಚ್ಚುತ್ತಿದ್ದನು. ರಾಜನಿಗೆ ತುಂಬ ಪ್ರೀತಿ ದಾನ್ಯನ ಮೇಲೆ, ಏಕೆ ಎಲ್ಲ ಜವಾಬ್ದಾರಿ ದಾನ್ಯನಿಗೆ ಕೊಟ್ಟಿದ್ದಾನೆ ಆತನು. ಈಗ ಉಳಿದವರಿಗೆ ಎಲ್ಲರಿಗೆ ಮತ್ಸರ, ಈ ಮತ್ಸರದ ಆತ್ಮ ಒಳಗೆ ಹೋಗಿದೆ. ಈಗ ಹೇಗೆ ದಾನ್ಯನಿಗೆ ಮುಗಿಸಬೇಕಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ದಾನ್ಯನನ್ನು ತಂದು ಸಿಂಹದ ಗವಿಗೆ ಹಾಕಿ ಬಿಟ್ಟರು. ಆಗ ರಾಜನು ದಾನ್ಯನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಆರಿಸಿದನು. ಈಗ ರಾಜನಿಗೆ ಪ್ರೀತಿಯವನ ಮೇಲೆ, ಆದರೆ ರಾಜನು ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆ ಕಾನೂನಿನ ವಿರುದ್ಧವಾಗಿದ್ದಾನೀಗ. ಯಾರು? ಈ ಲೋಕದ ಕಾನೂನಿಗೆ ವಿರುದ್ಧವಾಗಿ ಇದ್ದಾನೆ. ಯಾರು? ದಾನಿಯೇಲನು ದೇವರ ಕಾನೂನಿಗೆ ಅಧೀನ ಆಗಿದ್ದಾನೆ. ಈ ಕಾನೂನಿಗಿಂತ ದೇವರ ಕಾನೂನು ದೊಡ್ಡದಾಗಿದೆ. ಇದು ಇವರಿಗೆ ಗೊತ್ತಿಲ್ಲ, ಇದು ದಾನಿಯೇಲನಿಗೆ ಗೊತ್ತುಂಟು. ದಾನಿಯೇಲನು ಮರಣಕ್ಕೆ ಹೆದರಲಿಲ್ಲ. ಅವನು ಒಂದೇ, ನನ್ನ ದೇವರನ್ನು ಮಾತ್ರ ನಾನು ಆರಾಧಿಸುವುದು, ದೇವರಿಗೆ ಮಾತ್ರ ಅಡ್ಡ ಬೀಳುವುದು, ಅವನ ಒಂದೇ ಮನಸ್ಸಲ್ಲಿ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯಿಯಲ್ಲಿ ಮುಚ್ಚಿದರು. ಏನು ಮಾಡ್ತಾ ಇದ್ದಾರೆ, ಬಂಡೆಯನ್ನು ತಂದರು, ಕೂಡಲೇ ಅಂತೆ ಆ ಗವಿಗೆ ಮುಚ್ಚಿಬಿಟ್ಟರು. ನಮ್ಮ ದಾನಿಯೇಲನಿಗೆ ಆ ಗವಿಯೊಳಗೆ ಹಾಕ್ತಾರೆ, ದೊಡ್ಡ ಕಲ್ಲು ತರ್ತಾರೆ, ಆ ಕಲ್ಲನ್ನು ಮುಚ್ಚುತ್ತಾರೆ, ಆ ಬಾವಿಗೆ ಮುಚ್ಚುತ್ತಾರೆ. ಅದರ ಒಳಗೆ ಏನುಂಟು, ಸಿಂಹಗಳು ಉಂಟು. ಪ್ರಿಯರೇ ನೋಡಿ, ಈ ಎಲ್ಲರೂ ಸೇರಿ ದೊಡ್ಡ ಕಲ್ಲು ತಂದು ಆ ಬಾವಿಗೆ ಮುಚ್ಚಿದ್ದಾರೆ. ಏಕೆ? ಇವನು ಎಂದಿಗೂ ಹೊರಗೆ ಬರಬಾರ್ದಂತ. ನಾವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆ ನೋಡ್ತೇವೆ. ನಾವು ಯೇಸುಗೆ ಶಿಲುಬೆಗೆ ಹಾಕಿದ ನಂತರ ಯೇಸುಗೆ ಹೂಣಲ್ಪಟ್ಟರು. ಅಲ್ಲಿ ಕೂಡ ಎಲ್ಲರೂ ಮತ್ಸರದಿಂದ ಯಹೂದ್ಯರು ಎಲ್ಲ ಸೇರಿ, ಪರಿಜಯರು, ಶಾಸ್ತ್ರಿಯರು, ಯಹೂದ್ಯರು ಎಲ್ಲ ಸೇರಿ ಮತ್ಸರದಿಂದ ದೊಡ್ಡ ಕಲ್ಲನ್ನು ತಂದು ಆ ಗೋರಿಗೆ ಮುಚ್ಚಿದರು ಮತ್ತು ಅಲ್ಲಿ ಮುದ್ರೆ ಹೊಡೆದರು, ಅಧಿಕಾರಿಯ ಮುದ್ರೆ ಹೊಡೆದರು. ಇಲ್ಲಿ ಕೂಡ ದಾನಿಯೇಲನಿಗೆ ಕಲ್ಲನ್ನು ಹಾಕಿ ಆ ಒಂದು ಬಾವಿಗೆ ಕಲ್ಲು ಮುಚ್ಚಿ ಮುದ್ರೆ ಹೊಡೆದಿದ್ದಾರೆ. ಅಲ್ಲಿ ಕೂಡ ಯೇಸುಗೆ ಮುದ್ರೆ ಹೊಡೆ, ಯೇಸು ಎಂದಿಗೂ ಹೊರಗೆ ಬರಬಾರ್ದೆಂದು. ಏಕೆಂದರೆ ಯೇಸು ಕ್ರಿಸ್ತನು ಜೀವಂತ ಇರುವಾಗ ಹೇಳಿದ ಮಾತು ಸೈತಾನನು ಕೇಳಿದ್ದಾನೆ. ಯೇಸು ಮೊದಲೇ ಶಿಷ್ಯರ ಹತ್ರ ಮಾತಾಡ್ತಿದ್ದ, ನನಗೆ ಶಿಲುಬೆಗೆ ಹಾಕುತ್ತಾರೆ, ನನಗೆ ಹೊಡೆಯುತ್ತಾರೆ, ನಾನು ಶಿಲುಬೆಯಲ್ಲಿ ಪ್ರಾಣ ಕೊಡ್ತೇನೆ, ಸಾಯುತ್ತೇನೆ, ನಾನು ಶಿಲುಬೆಯಲ್ಲಿ 3ನೇ ದಿವಸ ನಾನು ಜೀವಂತವಾಗ್ತೇನೆ ಎಂದು ಯೇಸು ಕ್ರಿಸ್ತನು 3 ಸಾರಿ ಶಿಷ್ಯರಿಗೆ ಹೇಳಿದ್ದಾನೆ. ಈ ಹೇಳಿದ ಮಾತು ಆತ್ಮಿಕ ಲೋಕದಲ್ಲಿ ಸೈತಾನನು ಕೇಳಿದ್ದಾನೆ. ಈಗ ಸೈತಾನು ಏನು ಮಾಡ್ತಾನೆ, ಎಲ್ಲ ಪರಿಜಯರು, ಶಾಸ್ತ್ರಿ, ಯಹೂದ್ಯರ ಒಳಗೆ ಹೋಗಿ ಒಂದು ಆಲೋಚನೆ ಮಾಡಿ, ಯೇಸುಗೆ ಈಗ ಸತ್ತಿದ್ದಾನೆ, ಗೋರಿಯಲ್ಲಿ ಇಟ್ಟಿದ್ದಾನೆ, ಈ ಕಲ್ಲನ್ನು ತಂದು ಮುಚ್ಚುತ್ತಾರೆ. ಆ ಕಲ್ಲಿಗೆ ಒಂದು ಮುದ್ರೆ ಹೊಡಿತಾರೆ, ಇವನು ಎಂದಿಗೂ ಹೊರಗೆ ಬರಬಾರ್ದು ಮತ್ತು ಸಿಪಾಯಿಗಳನ್ನು ಇಡುತ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ದಾನಿಯೇಲನಿಗೆ
ಬಂಡೆಯನ್ನು ತಂದು ಗವಿಯ ಬಾಯಲ್ಲಿ ಮುಚ್ಚಿದರೂ ದಾನಿಯೇಲನ ಗತಿ ಬೇರ ಆಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಹೊಡೆದನು. ನೋಡಿ, ಇಲ್ಲಿ ಕೂಡ ಮೊಹರು ಹೊಡೆದನು. ಅಲ್ಲಿ ಕೂಡ ಯೇಸುನ ಗೋರಿಗೆ ಮುದ್ರೆ ಹೊಡೆದಿದ್ದರು. ಆ ಕಲ್ಲನ್ನು ಮುಚ್ಚಿ ಮುದ್ರೆ ಹೊಡೆದರು. ನೋಡಿ, ಅಲ್ಲಿ ಮತ್ತು ಇಲ್ಲಿ ವ್ಯತ್ಯಾಸ ನೋಡಿ ನಾವು ನೋಡ್ತಾ ಇದ್ದೇವೆ. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತಂದು ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿ ಕಳೆದನು. ಅವನಿಗೆ ನಿದ್ದೆ ತಪ್ಪಿತು. ಈಗ ರಾಜನಿಗೆ ನಿದ್ದೆ ತಪ್ಪಿದೆ. ರಾಜನು ಕಳವಳ ಹೊಂದಿದ್ದಾನೆ, ಏಕೆಂದರೆ ಅವನಿಗೆ ನಿದ್ದೆ ಬರುವುದಿಲ್ಲ. ಏಕೆಂದರೆ ದೇವರ ಮನುಷ್ಯನು ಎಲ್ಲಿದ್ದಾನೀಗ? ಆ ಬಾವಿಯ ಒಳಗಿದ್ದಾನೆ. ಈಗ ಅವನ ಬಾವಿಯ ಒಳಗಿರುವಾಗ ರಾಜನಿಗೆ ನಿದ್ದೆ ಇಲ್ಲ, ನಿದ್ದೆ ಬರಲಿಲ್ಲ, ನಿದ್ದೆ ತಪ್ಪಿತು. ಮಾರನೆಯ ಬೆಳಿಗ್ಗೆ ರಾಜನು ಉದಯದಲ್ಲಿ ಎದ್ದು ಸಿಂಹದ ಗವಿಯ ಬಳಿಗೆ ತೆರೆಯಾಗಿ ಹೋದನು. ಫಸ್ಟ್ ಓದದಲ್ಲಿ ಸಿಂಹದ ಬಾವಿಯ ಬಳಿಯಲ್ಲಿ ಹೋದನು. ನಿದ್ದೆ ಬರಲಿಲ್ಲ, ಮೊದಲು ಓಡಿ ಹೋದನು ರಾಜನು. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ನಿನಗೆ ಹೂಣಲ್ಪಟ್ಟು ಆ ಗೋರಿಯಾಗೆ ಬಂಡೆಯನ್ನು ಮುಚ್ಚಿದ್ದಾರೆ. ಈಗ ಇಲ್ಲಿ ಕೂಡ ಸ್ತ್ರೀಯರು ಓಡಿ ಬಂದಿದ್ದಾರೆ ಗೋರಿ ಹತ್ತಿರ. ನೋಡಿ, ಇಲ್ಲಿ ರಾಜನು ಬಂದಿದ್ದಾನೆ, ಅಲ್ಲಿ ಸ್ತ್ರೀಯರು ಬಂದಿದ್ದಾರೆ. ಏಕೆಂದರೆ ಸುಗಂಧ ದ್ರವ್ಯವನ್ನು ತಂದುಕೊಂಡು ಆ ಗೋರಿಯ ಹತ್ತಿರ ಬಂದಿದ್ದಾರೆ. ಇಲ್ಲಿ ಬರುವಾಗ ಏನಾಗಿದೆ? ಮುಚ್ಚಿದ ಕಲ್ಲು ಇಲ್ಲ. ಯೇಸುಗೆ ಆ ಗೋರಿಗೆ ಮುಚ್ಚಿದ ಕಲ್ಲು ಇಲ್ಲ. ಏಕೆಂದರೆ ಪರಲೋಕದಿಂದ ದೇವದೂತರು ಬಂದು ಆ ಮುಚ್ಚಿದ ಕಲ್ಲನ್ನು ಒಂದು ಕ್ಷಣದಲ್ಲಿ ತೆಗೆದು ಯೇಸು ಜೀವಂತವಾಗಿ ಎದ್ದು ಹೋಗಿದ್ದಾನೆ, ಹೊರಗೆ ಬಂದಿದ್ದಾನೆ. ಈ ಸಿರಿಯರಿಗೆ ನಿದ್ದೆ ಬರಲಿಲ್ಲ. ಹೋಗಿ ಯೇಸುನು ಆತನು ಸತ್ತಿದ್ದಾನೆಂದು ಇವರಿಗೆ ಗೊತ್ತುಂಟು. ಆದರೂ ಇವರು ಸುಗಂಧ ದ್ರವ್ಯ ಕೊಂಡೋಗಿ ಆ ಒಂದು ಗೋರಿಯ ಒಳಗಿದ್ದ ಯೇಸುಗೆ ಹಚ್ಚಲಿಕ್ಕೆ ಹೋಗಿದ್ದರು. ನಾವು ನೋಡ್ತಾ ಇದ್ದೇವೆ, ಸಿರಿಯರಿಗೆ ಯೇಸು ಪ್ರತ್ಯಕ್ಷನಾಗ್ತಾನೆ. ಅವರು ಯೇಸು ಎಂದು ಅವರಿಗೆ ಗೊತ್ತಾಗುವುದಿಲ್ಲ. ಅವನು ತೋಟದ ಕೆಲಸದವನೆಂದು ಅವರು ಎಣಿಸ್ತಾರೆ. ನೋಡಿ, ಯೇಸು ಒಳಗಿದ್ದಾನೆ, ಹೊರಗೆ ಇವರಿಗೆ ನಿದ್ದೆ ಬರಲಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹಳೆಯ ಒಡಂಬಡಿಕೆಯಲ್ಲಿ ರಾಜನಿಗೆ ನಿದ್ದೆ ಇಲ್ಲ. ಓಡಿ ಬಂದಿದ್ದಾನೆ, ಆ ಒಂದು ಬಾವಿ ಹತ್ತಿರ ಓಡಿ ಬಂದಿದ್ದಾನೆ. ಓಡಿ ಬಂದು ಏನು ಹೇಳ್ತಾ ಇದ್ದಾನೆ? ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಆತನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ಜೀವ ಸ್ವರೂಪನಾದ ದೇವರ ಸೇವಕನೇ ಎಂದು ಒಬ್ಬ ರಾಜನು, ಅನ್ಯನು ಹೇಳ್ತಾ ಇದ್ದಾನೆ. ಈ ರಾಜನು ಯಾರು? ಅನ್ಯನಾಗಿದ್ದಾನೆ, ಅನ್ಯ ರಾಜ್ಯನು ಇವನು. ಆದರೂ ಹೇಳ್ತಾನೆ ಜೀವ ಸ್ವರೂಪನ ದೇವರ ಸೇವಕನೇ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಅದು ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಿ ಸಕ್ತನಾದನೋ ಎಂದು ಕೇಳಲು ಆತನು ಹೇಳ್ತಾ ಇದ್ದಾನೆ, ನೀನು ಸೇವಿಸುವ ದೇವರು, ನಿತ್ಯವೂ ಭಜಿಸುವ ದೇವರು ಸಿಂಹಗಳಿಂದ ನಿನಗೆ ಉದ್ಧರಿಸಲು ಸಕ್ತನಾದನೋ ಎಂದು ರಾಜನು ಕೇಳ್ತಾನೆ. ಅನ್ಯನವನು, ನಿನ್ನ ದೇವರು ತಪ್ಪಿಸಿದನೋ ಎಂದು ಕೇಳ್ತಾನೆ. ದಾನಿಯೇಲನಿಗೆ ಆ ಶಬ್ದ ಕೇಳ್ತದೆ ಬಾಯಿ ಒಳಗೆ. ಕ್ರೂರಿಯಾದ ಸಿಂಹಗಳು ಒಳಗೆ ಉಂಟು, ಆದರೆ ದಾನಿಯೇಲನಿಗೆ ಮುಟ್ಟಲಿಲ್ಲ, ದೇವರ ಮನುಷ್ಯನಿಗೆ ಮುಟ್ಟಲಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದಾನಿಯೇಲನು ರಾಜನಿಗೆ ಅರಸನೇ, ಚಿರಂಜೀವಿ ಆಗಿರು. ಮೊದಲು ಹೇಳ್ತಾನೆ, ಅರಸನೇ ಚಿರಂಜೀವಿ ಆಗಿರು. ಏಕೆಂದರೆ ಪರಮ ಬುದ್ಧಿ ಉಂಟು ಅವನ ಹತ್ರ, ದೇವರ ಬುದ್ಧಿಯಿಂದ ಆತನು ಮಾತಾಡ್ತಾನೆ ರಾಜನ ಹತ್ರ. ಯಾರ ಹತ್ರ ಹೇಗೆ ಮಾತಾಡಬೇಕು ಎಂದು ದಾನಿಯೇಲನಿಗೆ ಆ ಪರಮ ಬುದ್ಧಿ ಕಲಿಸುತ್ತದೆ. ನೀನು ಚಿರಂಜೀವಾಗಿರು ಹೇಳ್ತಾನೆ ಆತನು. ಫಸ್ಟ್ ಅವನ ಬಾಯಿಂದ ಬಂದ ಮಾತು. ಮುಂದೆ ಹೇಳ್ತಾನೆ, ನನ್ನ ದೇವರು ತನ್ನ ದೂತರನ್ನು ಕಳಿಸಿ ಸಿಂಹಗಳ ಬಾಯಿಯನ್ನು ಬಂಧಿಸಿದನು.
ನನ್ನ ದೇವರು ಹೇಳ್ತಾನೆ ಆತನು, ನಾನು ನಂಬಿದ ದೇವರು, ನಾನು ಪ್ರಾರ್ಥನೆ ಮಾಡಿದ ದೇವರು, ನಾನೇ ಅಡ್ಡ ಬೀಳುವ ದೇವರು, ನಾನು ಜೀವ ಸ್ವರೂಪನಾದ ದೇವರು. ಆತನು ಹೇಳ್ತಾನೆ, ಸಿಂಹಗಳ ಬಾಯಿಯನ್ನು ಬಂಧಿಸಿದನು. ದೇವರು ಏನು ಮಾಡಿದನು? ಸಿಂಹದ ಬಾಯಿಯನ್ನು ಕಟ್ಟಿದನು. ಏಕೆ? ದೇವರ ಮನುಷ್ಯನಿಗೆ ಮುಟ್ಲಿಲ್ಲ ಸಿಂಹ. ದೇವರ ಅಪ್ಪಣೆ ಇಲ್ಲದೆ ಸಿಂಹಗಳು ಕೂಡ ಏನು ಮಾಡುವುದಿಲ್ಲ. ದೇವರ ಅಪ್ಪಣೆ ಬೇಕು. ಈಗ ದೇವರು ಏನು ಮಾಡಿದ್ದಾನೆ? ಸಿಂಹಗಳ ಬಾಯಿಯನ್ನು ಮುಚ್ಚಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅವುಗಳಿಂದ ನನಗೆ ಯಾವ ಹಾನಿ ಆಗಲಿಲ್ಲ ಹೇಳ್ತಾನೆ. ಈ ಸಿಂಹಗಳಿಂದ ನನಗೆ ಯಾವ ಹಾನಿ ಆಗಲಿಲ್ಲ. ಏಕೆ? ಜೀವ ಸ್ವರೂಪನಾದ ದೇವರಿಗೆ ಆತನು ಸೇವಿಸ್ತಾ ಇದ್ದಾನೆ. ಲೋಕದ ಕಾನೂನಿಗೆ ಆತನು ವಿಧೇಯನಾಗಲಿಲ್ಲ. ರಾಜನು ತಂದ ಕಾನೂನಿಗೆ ಅವರು ಮತ್ಸರದಿಂದ ಮಾಡಿದ ಕಾನೂನಿಗೆ ಆತನು ಏನಾಗಿಲ್ಲ, ಬಗ್ಗಲಿಲ್ಲ. ನನ್ನ ದೇವರು ಸರ್ವಶಕ್ತ ದೇವರೆಂದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಇವತ್ತು ನಿಮಗೆ ಮತ್ತು ನಮಗೆ ನಾವು ಸೇವಿಸುವ ದೇವರು ಯಾರೆಂದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನಾವು ಮತ್ತು ನೀವು ಸೇವಿಸುವ ದೇವರು ಜೀವ ಸ್ವರೂಪನಾದ ದೇವರು ಆಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ಆತನು ಸತ್ತರೊಳಗಿಂದ ಜೀವಂತವಾಗಿದ್ದಾನೆ. ಆತನು ನಮ್ಮ ಸಂಗಡ ನಿಮ್ಮ ಸಂಗಡ ಇದ್ದಾನೆ. ಯೇಸು ಕ್ರಿಸ್ತನು ಹೇಳಿದ, ನಾನು ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಸಂಗಡ ನಿಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಎಂದಿಗೂ ಕೈ ಬಿಡುವ ದೇವರಲ್ಲ ಆತನು. ನಾವು ಕರೆಯುವಾಗ ಆತನು ನಮ್ಮ ಹತ್ತಿರನೇ ಇರುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಆತನು ಸತ್ತು ಮೂರನೇ ದಿವಸ ಜೀವಂತವಾಗಿದ್ದಾನೆ, ಜೀವಿಸ್ತಾ ಇದ್ದಾನೆ. ಆತನು ಇನ್ನು ಎಂದೆಂದಿಗೂ ಆತನು ಸಾಯುವುದಿಲ್ಲ. ನಾವು ಇಲ್ಲಿ ಮುಂದೆ ನೋಡ್ತಾ ಇದ್ದೇವೆ, ದಾನಿಯೇಲನು ಏನು ಹೇಳ್ತಾನೆ ರಾಜನಿಗೆ? ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದಿದ್ದೇನೆ. ಆತನ ದೃಷ್ಟಿಗೆ, ದೇವರ ದೃಷ್ಟಿಗೆ ದಾನಿಯೇಲನು ನಿರ್ಮಲನಾಗಿ ಕಂಡು ಬಂದಿದ್ದಾನೆ. ನೋಡಿ, ದೇವರ ದೃಷ್ಟಿಯಲ್ಲಿ ಯಥಾರ್ಥನಾಗಿದ್ದಾನೆ, ನಿರ್ಮಲನಾಗಿದ್ದಾನೆ, ನಿರ್ದೋಷಿಯಾಗಿದ್ದಾನೆ ದಾನಿಯೇಲನು. ದೇವರು ದಾನಿಯೇಲನಿಗೆ ಮೆಚ್ಚಿದ್ದಾನೆ. ಏಕೆ? ದೇವರಿಗೆ ವಿಧೇಯರಾಗಿ ನಡೆಯುತ್ತಾ ಇದ್ದಾನೆ. ಗುಲಾಮಗಿರಿಯಲ್ಲಿ ಇದ್ದಾನೆ, ಆದರೂ ಅಲ್ಲಿ ಕೂಡ ಆತನು ನಂಬಿಗಸ್ತನಾಗಿದ್ದ ದೇವರಿಗೆ. ತನ್ನ ದೇವರಿಗೆ ಆತನು ಮರೆತು ಹೋಗಲಿಲ್ಲ. ಏಕೆ ಇಸ್ರಾಯೇಲರು ಕಷ್ಟದಲ್ಲಿ ಬಿದ್ದರು? ನಾವು ನೋಡ್ತೇವೆ, ಇಸ್ರಾಯೇಲ್ ಹಿಸ್ಟ್ರಿ ನೋಡುವಾಗ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಪದೇ ಪದೇ ಇಸ್ರಾಯೇಲರು ಪಾಪದಲ್ಲಿ ಬೀಳುತ್ತಿದ್ದರು, ಮೂರ್ತಿ ಪೂಜೆ ಮಾಡ್ತಿದ್ದರು. ಈ ಮೂರ್ತಿ ಪೂಜೆ ದೇವರಿಗೆ ಅಸಹ್ಯ. ಸತ್ಯವೇದ ಹೇಳ್ತದೆ, ಇಸ್ರಾಯೇಲರು ಈ ರೀತಿ ನಡೆಯುತ್ತಿದ್ದರು. ಆಗ ದೇವರು ಅವರಿಗೆ ಅನ್ಯ ರಾಜ್ಯನ ಕೈಗೆ ಕೊಡ್ತಿದ್ದನು. ಅಲ್ಲಿ ಗುಲಾಮರಾಗಿ ಇವರು ವಾಸ ಮಾಡ್ತಿದ್ದರು, ಅಲ್ಲಿ ಬೊಬ್ಬೆ ಹೊಡೆತಾ ಇದ್ದರು, ಅಲ್ಲಿ ಬಿಟ್ಟಿ ಕೆಲಸ ಮಾಡ್ತಿದ್ದರು ಇವರು. ಏಕೆಂದರೆ ಇವರು ದೇವರ ಚಿತ್ತಕ್ಕೆ ವಿರುದ್ಧ ಹೋಗ್ತಿದ್ದರು. ಆದ ಕಾರಣ ಅನ್ಯರ ಕೈಗೆ ದೇವರು ಕೊಡ್ತಿದ್ದನು. ಇಲ್ಲಿ ಕೂಡ ಅನ್ಯರ ಕೈಯಲ್ಲಿ ಇದ್ದಾರೆ ಇವರು. ಅವರ ಮಧ್ಯದಲ್ಲಿ ಕೂಡ ಈ ದಾನಿಯೇಲನು ನಂಬಿಗಸ್ತನಾಗಿದ್ದ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಇವರು ನಡೆಯುತ್ತಿದ್ದ. ಆದ ಕಾರಣ ಪರಮ ಬುದ್ಧಿ ಇತ್ತು ಅವನತ್ತ. ಎಲ್ಲ ಅವನ ಆಳ್ವಿಕೆಯಲ್ಲಿ ಎಷ್ಟು ಜನ ಅಧಿಕಾರಿಗಳು ಇದ್ದಾರೆ, ಅವರಿಗಿಂತ ಹೆಚ್ಚು ಬುದ್ಧಿ, ಪರಲೋಕದ ಬುದ್ಧಿ ದಾನಿಯೇಲನ ಹತ್ತಿರ ಇತ್ತು. ಏಕೆಂದರೆ ಅವನು ದೇವರಿಗೆ ಮೆಚ್ಚುಗೆಯ ರೀತಿಯಲ್ಲಿ ನಡೆಯುತ್ತಿದ್ದ. ಅವನ ಜೀವಿತ ದೇವರು ಮೆಚ್ಚಿದ್ದನು. ಅಲ್ಲಿ ಅದೇ ಹೇಳ್ತಾನೆ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ದೇವರ ದೃಷ್ಟಿಗೆ ನಿರ್ಮಲ. ಇವತ್ತು ನೀವು ಮತ್ತು ನಾವು ಪ್ರಯತ್ನ ಮಾಡಬೇಕು. ದೇವರು ನಮಗೆ ಮೆಚ್ಚಬೇಕು. ಮನುಷ್ಯನಿಗೆ ಮೆಚ್ಚಿ ಬೇಡ. ಮನುಷ್ಯನು ನಮಗೆ ಮೆಚ್ಚಿಸಲಿಕ್ಕೆ ನಾವು ಯಾವಾಗಲೂ ಪ್ರಯತ್ನ ಮಾಡಲೇಬಾರದು. ನಮಗೆ ದೇವರು ಮೆಚ್ಚಬೇಕು. ಅದಕ್ಕೋಸ್ಕರ ಮನುಷ್ಯನು ಮೆಚ್ಚಬೇಕೆಂದು ನಾವು
ಏನಾಗಬೇಕು, ಅವರ ಥರ ಸಂಧಾನ ಮಾಡಬಾರ್ದು. ದೇವರು ಮೆಚ್ಚಬೇಕು. ಸತ್ಯವೇದ ಏನಿರ್ತದೆ, ನಾವು ಭಕ್ತರ ವಿಷಯದಲ್ಲಿ ಓದುವಾಗ ನಮ್ಗೆ ಗೊತ್ತಾಗ್ತದೆ, ಅವರು ಈ ಲೋಕದ ಕಾನೂನಿಗೆ ಬಗ್ಗಲಿಲ್ಲ. ಸದರಕ್ ಮೆಚ್ಚುಗೆ ಅಬಿದೇನಿಗೆ ಬೆಂಕಿಯಲ್ಲಿ ಹಾಕುವ ಕೂಡ ಅವರು ಏಕೆ ಬೆಂಕಿಯಲ್ಲಿ ಹಾಕಿದರು? ಅವರು ಆ ಮೂರ್ತಿಗೆ ಅಡ್ಡ ಬೀಳಲಿಲ್ಲ. ಅವರು ದೊಡ್ಡ ಮೂರ್ತಿಯನ್ನು ಮಾಡಿ, ರಾಜನ ಮೂರ್ತಿಯನ್ನು ಅದಕ್ಕೆ ಅಡ್ಡ ಬೀಳಲಿಕ್ಕೆ ಇದ್ದರು. ಆದರೆ ಇವರು ಅಡ್ಡ ಬೀಳಲಿಲ್ಲ. ಗುಲಾಮಗಿರಿಯಲ್ಲಿ ಇದ್ದಾರೆ ಇವರು, ಆದರೆ ಅಲ್ಲಿ ಅಡ್ಡ ಬೀಳಿಲ್ಲ. ಯಾರು ಅಡ್ಡ ಬೀಳುವುದಿಲ್ಲವೋ, ಆರಾಧನೆ ಮಾಡುವುದಿಲ್ಲವೋ ಅವರಿಗೆ ಬೆಂಕಿಯಲ್ಲಿ ಹಾಕಬೇಕೆಂದು ಕಾನೂನು ಇತ್ತು. ಆದರೆ ಆ ಕಾನೂನಿಗೆ ಅವರು ಹೆದರಲಿಲ್ಲ. ಏಕೆಂದರೆ ಅವರಿಗೆ ಗೊತ್ತಿತ್ತು, ಅವರು ಸೇವಿಸುವ ದೇವರು ಯಾರಿಗೆಂದು. ಅಗ್ನಿಯಾಗಿದ್ದಾನೆ ದೇವರು, ನಮ್ಮ ದೇವರು ಬೆಂಕಿ ಆಗಿದ್ದಾನೆ. ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ತೆಗೆದು ಅವರಿಗೆ ಬೆಂಕಿಯಲ್ಲಿ ಹಾಕುವಾಗ ಆ ಬೆಂಕಿಯಲ್ಲಿ ಹಾಕಿದ್ದು 3 ಜನಗೆ ರಾಜನ ಮೇಲಿಂದ ನೋಡ್ತಾ ಇದ್ದಾನೆ. 4 ಮಂದಿ ಇದ್ದಾರೆ. ಅವನು ದೇವಕುಮಾರನಾಗಿ ಕಂಡನು ಎಂದು ದೇವರ ವಾಕ್ಯ ಹೇಳ್ತಿದೆ. ಏಕೆ? ನಮ್ಮ ದೇವರು ದಹಿಸುವ ಬೆಂಕಿ ಆಗಿದ್ದಾನೆ. ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗುವಾಗ ಅಲ್ಲಿ ಏನು ನೋಡಿದ? ಬೆಂಕಿ ನೋಡಿದ. ಪೋದೆಯಲ್ಲಿ ಉರಿಯುವ ಬೆಂಕಿ ನೋಡಿದ. ನಮ್ಮ ದೇವರು ಬೆಂಕಿಯಾಗಿದ್ದಾನೆ. ಅದಕ್ಕೋಸ್ಕರ ತಾನಿಕನಾದ ಯೆಹೋವನು ಹೇಳ್ತಾ ಇದ್ದಾನೆ, ನಾನು ನಿಮಗೆ ದೀಕ್ಷಾಸ್ನಾನ ಕೊಡ್ತೇನೆ ನೀರಿನಿಂದ, ನನಗಿಂತ ಒಬ್ಬನು ಶಕ್ತನು ಬರ್ತಾನೆ, ಅವನು ಬೆಂಕಿಯ ಆತ್ಮನ ನಿಮಗೆ ದೀಕ್ಷಾಸ್ನಾನ ಕೊಡ್ತಾನೆ. ದೇವರು ದಹಿಸುವ ಬೆಂಕಿಯಾಗಿದ್ದಾನೆ ನಮ್ಮ ದೇವರು. ಏಕೆಂದರೆ ನಂಬಿಗಸ್ತನಿಗೆ ಅವರು ಬೆಂಕಿಗೆ ಬಿದ್ದರೂ ಕೂಡ ಅದರಿಂದ ಅವನು ರಕ್ಷಿಸ್ತಾನೆ. ನಮ್ಮ ದೇವರು ದೊಡ್ಡವನಾಗಿ ಜೀವಿಸುವ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ. ದಾನಿಯೇಲನು ಹೇಳ್ತಾನೆ, ರಾಜನೇ ನಿನಗೆ ಯಾವ ದ್ರೋಹವನ್ನು ಮಾಡಲಿಲ್ಲ, ನಾನು ದ್ರೋಹ ಮಾಡಲಿಲ್ಲ, ಸತ್ಯದಲ್ಲಿ ನಡೆಯುತ್ತಾ ಇದ್ದ. ಇದು ರಾಜನಿಗೆ ಕೂಡ ಗೊತ್ತಿತ್ತು. ಆದರೆ ರಾಜನಿಗೆ ಕೂಡ ಏನು ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಅವರು ಸೇರಿ ಎಲ್ಲರೂ ಏನು ಮಾಡ್ತಿದ್ದನು, ಇವನಿಗೆ ಆ ಗವಿಯಲ್ಲಿ ಹಾಕಿದರು, ಆ ಕಾನೂನು ತಂದು. ಏಕೆಂದರೆ ಇವರ ಒಳಗೆ, ಎಲ್ಲರ ಒಳಗೆ ದುರಾತ್ಮನು ಹೋಗಿ ಮತ್ಸರದಿಂದ ದಾನಿಯೇಲನ ವಿರುದ್ಧ, ದೇವರ ಮಕ್ಕಳ ವಿರುದ್ಧವಾಗಿ ಏನು ಮಾಡಿದ? ಕಾನೂನು ತಂದರು. ಇವತ್ತು ಕೂಡ ಹಾಗೆ ದೇವರ ಮಕ್ಕಳಿಗೆ ವಿರುದ್ಧವಾಗಿದ್ದಾನೆ ಸೈತಾನನು. ವಿರುದ್ಧವಾಗಿ ನಡೀತಾರೆ. ಯಾವಾಗ ಬೀಳಿಸುವುದು ಇವರಿಗೆ, ಯಾವಾಗ ಇವರಿಗೆ ಏನು ಮಾಡೋದು? ಪೀಡಿಸುವುದು, ಯಾವಾಗ ಇವರಿಗೆ ಕೆಳಗೆ ಹಾಕುವುದು, ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ ದುರಾತ್ಮನು. ಏಕೆಂದರೆ ಇವರು ನಂಬಿಕೆಯಲ್ಲಿ ಕುಂದಿ ಹೋಗಬೇಕು, ಇವರು ನಂಬಿಕೆಯಲ್ಲಿ ಬಿದ್ದು ಹೋಗಬೇಕು. ಇವರು ಇದೇ ಹಗಲು ರಾತ್ರಿ ದುರಾತ್ಮನು ಪ್ರಯಾಸ ಪಡ್ತಾ ಇದ್ದಾನೆ. ಪ್ರಿಯರೇ, ದುರಾತ್ಮನಿಗೆ ಕರೆಯಬೇಕೆಂದಿಲ್ಲ, ಆತನು ಕರೆಯದೇ ಬರ್ತಾನೆ. ದುರಾತ್ಮನಿಗೆ ನಾಚಿಕೆ ಬೀಚಿಗೆ ಏನಿಲ್ಲ, ಅದೆಲ್ಲ ಏನಿಲ್ಲ. ಅವನು ಬರ್ತಾನೆ. ಅದಕ್ಕೋಸ್ಕರ ಅವನ ಕುತಾಂತ್ರವು ತಂತ್ರವು ನೀವು ಮತ್ತು ನಾವು ಬಲ್ಲವರಾಗಬೇಕು. ದುಷ್ಟನ ಕುತಾಂತ್ರವು ಇಲ್ಲಿ ನೋಡಿ, ದುಷ್ಟನ ಕುತಾಂತ್ರ ಮಾಡಿ ಇವನಿಗೆ ಬಾವಿಯಲ್ಲಿ ಹಾಕಿದ್ದಾರೆ. ನಿನಗೆ ಆ ದ್ರೋಹ ನಾನು ಮಾಡಲಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾವೀದನನ್ನು ಗವಿಯೊಳಗಿಂದ ಮೇಲಕ್ಕೆ ತರಬೇಕೆಂದು ಅಪ್ಪಣೆ ಮಾಡಲು. ಇವನು ಜೀವಂತ ಇದ್ದನೆಂದು ಬಹು ಸಂತೋಷಪಟ್ಟನು ರಾಜನು. ಇವತ್ತು ನಾವು ಎಲ್ಲರೂ ಬಹು ಸಂತೋಷ ಪಡಬೇಕು. ನಮ್ಮ ದೇವರು ಜೀವಂತ ಇದ್ದಾನೆ. ನೀವು ಮತ್ತು ನಾವು ನಂಬುವ ದೇವರು ಜೀವಂತ ಇದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ಆತನು ನಿಮ್ಮ ಸಂಗಡ ನಮ್ಮ ಸಂಗಡ ಇದ್ದಾನೆ. ಆತನು ನಮಗೆ ನಡೆಸುವ ದೇವರಾಗಿದ್ದಾನೆ, ನಮಗೆ ಪೋಷಿಸುವ ದೇವರಾಗಿದ್ದಾನೆ, ನಮಗೆ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ಸತ್ತವರಲ್ಲ, ಸತ್ತರು ಜೀವಂತವಾಗಿದ್ದಾನೆ. ಇನ್ನು ಎಂದೆಂದಿಗೂ ಆತನು ಸಾಯುವುದಿಲ್ಲ. ಸತ್ಯವೇದದಲ್ಲಿ ಆತನು ಜೀವಿತರಿಗೂ ಸತ್ತವರಿಗೆ ದೇವರಾಗಿದ್ದಾನೆ. ನಮ್ಮ ದೇವರು ಜೀವಿಸ್ತಾ ಇದ್ದಾನೆ. ಆತನು ಭೂಲೋಕ ಪರಲೋಕವನ್ನು ಆಳುತ್ತಾ ಇದ್ದಾನೆ ಆತನು. ಏಕೆಂದರೆ
ನಾವು ಆತನ ಮಕ್ಕಳಾಗಿದ್ದೇವೆ. ಪ್ರಿಯರೇ, ನಾವು ಸಂತೋಷ ಪಡಬೇಕು, ಏಕೆಂದರೆ ನಮ್ಮ ದೇವರು ಜೀವಿಸ್ತಾ ಇದ್ದಾನೆ. ಈಗ ದಾನಿಯೇಲನು ಜೀವಂತ ಇದ್ದಾನೆಂದು ರಾಜನಿಗೆ ಸಂತೋಷ ಆಯಿತು. ಓ, ಇವನು ಜೀವಂತ ಇದ್ದಾನಲ್ಲ ಎಂದು. ನಿಜವಾಗಿ ಏನಾಗಬೇಕಿತ್ತು? ಇವನು ಸಾಯಬೇಕಿತ್ತು. ಆ ಸಿಂಹಗಳು ತಿನ್ನಬೇಕಿತ್ತು. ಸಿಂಹ ತಿನ್ನಲಿಲ್ಲ. ದೇವರ ಮನುಷ್ಯನಿಗೆ ತಿಂದರೆ ಅದು ಬದುಕುವುದಿಲ್ಲ. ದೇವರ ಮನುಷ್ಯನಿಗೆ ಮುಟ್ಲಿಕ್ಕೆ ಬಿಡಲಿಲ್ಲ ದೇವರು. ಸಿಂಹದ ಬಾಯಿಗೆ ಆತನು ಹೋಗಲಿಲ್ಲ. ಈಗ ರಾಜನು ಸಂತೋಷ ಪಡ್ತಾ ಇದ್ದಾನೆ. ಓ, ದೇವರ ಮನುಷ್ಯನು ಬದುಕಿದ್ದಾನೆಂದು. ಇವತ್ತು ನೀವು ಮತ್ತು ನಾವು ಬದುಕಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಿತ್ಯ ನಿತ್ಯ ಬದುಕಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ತನ್ನ ಮಗನನ್ನು ಕೊಟ್ಟಿದ್ದಾನೆ. ನಿಮಗೆ ಮತ್ತು ನಮಗೆ ಮಗನನ್ನು ಕೊಟ್ಟಿದ್ದಾನೆ. ಮಗನ ಮುಖಾಂತರ ನನ್ನ ಹತ್ತಿರ ಬರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಮಗನ ಮುಖಾಂತರ ಯೇಸು ಕ್ರಿಸ್ತನು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬನ ಜೀವಿತದಲ್ಲಿ ಯೇಸು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದಾನೆ. ಪ್ರಿಯರ, ಸೈತಾನು ಆದಷ್ಟು ಪ್ರಯತ್ನ ಮಾಡ್ಬೋದು. ನೋಡಿ, ಯೇಸುಗೂ ಕೂಡ ಗೋರಿಯಿಂದ ಹೊರಗೆ ಬರಬಾರ್ದೆಂದು ದೊಡ್ಡ ಬಂಡೆಯನ್ನು ತಂದು ಮುಚ್ಚಿದರು. ಆ ಗೋರಿಗೆ ಹೊರಗೆ ಬರಬಾರ್ದು ಇವನು. ಸೈತಾನ್ ನೋಡಿ ಎಷ್ಟು ಕುತಾಂತರ ತಂತ್ರ ನೋಡಿ. ಅಲ್ಲಿ ಆ ಕಾಯುವುದಕ್ಕೆ ಕಾವಲುಗಾರನ್ನು ತಂದನು, ಹೊರಗೆ ಬರಬಂದು. ಆದರೆ ದೇವರಿಗೆ ಅಸಾಧ್ಯ ಒಂದು ಏನಿಲ್ಲ. ದೇವರಿಗೆಲ್ಲ ಸಾಧ್ಯ ಉಂಟು. ಒಂದು ಕ್ಷಣದಲ್ಲಿ ಗೋರಿಯ ಕಲ್ಲನ್ನು ತೆಗೆದು ಯೇಸು ಒಂದು ಕ್ಷಣದಲ್ಲಿ ಹೊರಗೆ ಬಂದಂಥ ಸತ್ಯವೇದ ಹೇಳ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ದೇವನಿಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ ಕರ್ತನೇ. ನೀವು ಕರ್ತನೇ ಈ ಮಾತಾಡಿದ ಮಾತು ಕರ್ತನೇ ನಿನ್ನ ಮಕ್ಕಳು ಕೇಳಿದ್ದಾರೆ ಸ್ವಾಮಿ. ಅರ್ಥವಾಗಿ ಕರ್ತನೇ ಇವರಿಗೆ ಅದರ ಮುಖಾಂತರ ಆಶೀರ್ವಾದ ಮಾಡು ಕರ್ತನೇ. ಈ ವಾಕ್ಯದಿಂದ ಇವರಿಗೆಲ್ಲರಿಗೆ ನೀನು ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ. ಬಲಪಡಿಸಿ ಇವರಿಗೆ ನಡೆಸಪ್ಪ ತಂದೆ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ದೃಷ್ಟಿಯಲ್ಲಿ ಕರ್ತನೆ ನಿರ್ಮಲರಾಗಿ ನಡೀಲಿಕ್ಕೆ ಸಹಾಯ ಮಾಡು. ನಿನ್ನ ಮಕ್ಕಳಿಗೆ ಕರ್ತನೆ ಯಥಾರ್ಥವಾಗಿ ನಡೆಯಲು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ದೇವ, ನಿನ್ನ ಹಸ್ತವು ಎಲ್ಲರ ಮೇಲೆ ಹಿಡಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರಪ್ಪ. ನಿನ್ನ ಆಶೀರ್ವಾದ ಇವರ ಮೇಲೆ, ಇವರ ಕುಟುಂಬದ ಮೇಲೆ, ಇವರ ವೈಯಕ್ತಿಕ ಜೀವಿತ ಮೇಲೆ, ಇವರ ಕೆಲಸ ಕಾರ್ಯದ ಮೇಲೆ ನಿನ್ನ ಆಶೀರ್ವಾದ ಹಿಡಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಇವರಿಗೆ ಕರ ಹಿಡಿದು ನೀನು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಈ ಭೂಲೋಕದ ಪ್ರಯಾಣದಲ್ಲಿ ಇದ್ದಾರೆ ಸ್ವಾಮಿ. ನಿನ್ನ ಸಹಾಯ ಬೇಕು, ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಜೀವ ಸ್ವರೂಪನ ದೇವರೇ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಆಮೇನ್. ಅಂತ್ಯಾಶವನ್ನು ಪಡೆದುಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನುಮತಿ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.